Hello, my dear students. Redemption of preference shares. This is the very first chapter in the subject of financial accounting of final year BCom class. Let me start with the learning objectives. To understand the intention of issuing redeemable preference shares. ಕಂಪನಿ ಯಾತಕ್ಕಾಗಿ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ ಅನ್ನುವಂಥದ್ದು ಈ ಚಾಪ್ಟರ್ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ರಿಡಂಪ್ಷನ್ನ ಅರ್ಥ ಏನು ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಟು ಅಂಡರ್ಸ್ಟ್ಯಾಂಡ್ ದ ಪ್ರೊವಿಷನ್ಸ್ ಆಫ್ ದ ಕಂಪನೀಸ್ ಆಕ್ಟ್ 2013 regarding the issue and redemption of redeemable preference shares. 2013ರ ಕಂಪನಿ ಆಕ್ಟ್ನ ಪ್ರಕಾರ ಯಾವುದೆಲ್ಲ ಪ್ರೊವಿಷನ್ಸು ಇಶ್ಯೂ ಆಫ್ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ಇವೆ ಅನ್ನುವಂಥದ್ದು ಕೂಡ ಈ ಚಾಪ್ಟರ್ ಅಧ್ಯಯನದಿಂದ ನಮಗೆ ಗೊತ್ತಾಗ್ತದೆ. ಟು ಅಂಡರ್ಸ್ಟ್ಯಾಂಡ್ ದ ಮೆಥಡ್ಸ್ ಆಫ್ ರಿಡಂಪ್ಷನ್ನ ಮೆಥಡುಗಳು ಯಾವ್ಯಾವುದು ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಫಾರ್ ದ ಕ್ರಿಯೇಷನ್ ಆಫ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅನ್ನು ನಾವು ಯಾತಕ್ಕಾಗಿ ಕ್ರಿಯೇಟ್ ಮಾಡಬೇಕನ್ನುವಂಥದ್ದು ಕೂಡ ಈ ಚಾಪ್ಟರ್ನಿಂದ ಗೊತ್ತಾಗುತ್ತೆ. ಪ್ರಾಯಶಃ ನಿಮಗೆ ಈ ಚಾಪ್ಟರ್ನ ಉದ್ದೇಶ ಏನು ಅನ್ನುವಂಥದ್ದು ಗೊತ್ತಾಯಿತು ಅಂತ ಭಾವಿಸ್ಕೊತೀನಿ. Let us first study the meaning of redemption. Redemption is nothing but the repayment of financial obligations. The redeemable preference shares are redeemed within or at the end of a fixed period at an agreed price. The redeemable preference shares are issued by mentioning the terms of repayment. The date of repayment is also called maturity date. It is generally printed on the share certificate. ರಿಡಂಪ್ಷನ್ ಅಂತ ಹೇಳಿದರೆ ಕಂಪನಿ ತನ್ನ ಫೈನಾನ್ಷಿಯಲ್ ಒಬ್ಲಿಗೇಷನ್ಸ್ ಏನಿವೆ, ಹಣದ ರೂಪದಲ್ಲಿ ಏನು ಅದು ಯಾರಿಂದ ಪಡೆದಿದೆ, ಅವರಿಗೆ ಏನು ಅದು ಹಿಂದಕ್ಕೆ ಕೊಡಲಿಕ್ಕಿದೆ, ಹಿಂದಕ್ಕೆ ಕೊಡುವಂತಹ ಒಂದು ಪ್ರಕ್ರಿಯೆ ರಿಡಂಪ್ಷನ್ ಅಂತ ಹೇಳಿದರೆ. ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ಗಳು ಸಾಮಾನ್ಯವಾಗಿ ಒಂದು ನಿಗದಿತ ಅವಧಿಯ ನಂತರ ಅಥವಾ ನಿಗದಿತ ಅವಧಿಯ ಒಳಗೆ ಹಿಂದಕ್ಕೆ ಕೊಡಲ್ಪಡುತ್ತೆ. ಎಟ್ ಅನ್ ಅಗ್ರೀಡ್ ಪ್ರೈಸ್, ಒಂದು ನಿರ್ದಿಷ್ಟವಾದಂತಹ ಬೆಲೆಗೆ. ಅದು ಮುಂಚಿತವಾಗಿಯೇ ರಿಡಂಪ್ಷನ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂ ಮಾಡುವಾಗಲೇ ನಿರ್ಧಾರ ಮಾಡಲಾಗಿರುತ್ತೆ. ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂ ಮಾಡುವಾಗಲೇ ಯಾವ ರೀತಿಯಲ್ಲಿ ರಿಡಂಪ್ಷನ್ ಆಗ್ತದೆ ಅನ್ನುವಂಥದ್ದನ್ನು ಕೂಡ ನಿರ್ಧಾರ ಮಾಡಿರ್ತಾರೆ. ಯಾವ ದಿವಸ ರೀಪೇಮೆಂಟ್ ಮಾಡಲಾಗುತ್ತೆ ಮೆಚುರಿಟಿಯ ಡೇಟ್ನಲ್ಲಿ ಅನ್ನುವಂಥದ್ದನ್ನು ಹೇಳಿರ್ತಾರೆ ಮತ್ತು ಅದು ಶೇರ್ ಸರ್ಟಿಫಿಕೇಟ್ನ ಮೇಲೆ ಪ್ರಿಂಟ್ ಕೂಡ ಹಾಕಲಾಗಿರುತ್ತೆ. ವೈ ದ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಬೈ ದ ಕಂಪನಿ. ಯಾತಕ್ಕೋಸ್ಕರ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಕಂಪನಿ ಇಶ್ಯೂ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಈಗ ತಿಳಿದುಕೊಳ್ಳೋಣ. ದ ಕಂಪನಿ ಇಶ್ಯೂಸ್ redeemable preference shares due to the following reasons. Number 1, when the primary market is not attractive to raise finance. What is primary market? Primary market is a market where the initial shares are issued, or when the shares are going to be issued for the very first time to the public, it is going to be issued in the primary market. ಷೇರುಗಳು ಪ್ರಥಮವಾಗಿ ಮಾರುಕಟ್ಟೆಗೆ ಪರಿಚಯಿಸಲ್ಪಡುವಾಗ ಅದು ಪ್ರೈಮರಿ ಮಾರ್ಕೆಟ್ನಲ್ಲಿ ಪರಿಚಯಿಸಲ್ಪಡುತ್ತೆ. ಪ್ರೈಮರಿ ಮಾರ್ಕೆಟ್ ಇಫ್ ಇಟ್ ಈಸ್ ನಾಟ್ ಅಟ್ರಾಕ್ಟಿವ್, ಅದು ಅಟ್ರಾಕ್ಟಿವ್ ಆಗಿಲ್ಲದೇ ಇದ್ದ ಪಕ್ಷದಲ್ಲಿ ಕಂಪನಿ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂ ಮಾಡುವುದರ ಬಗ್ಗೆ ತಮ್ಮ ಚಿತ್ತ ಹರಿಸ್ತವೆ.
when the equity market is not in favor of the company, issuing of redeemable preference shares will be best suited. ಈಕ್ವಿಟಿ ಶೇರ್ಸು ಆಕರ್ಷಣೀಯವಾಗಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಕಂಪನಿಯ ಈಕ್ವಿಟಿ ಶೇರ್ಸ್ ಅನ್ನು ಜನರು ಖರೀದಿ ಮಾಡುವ ಸ್ಥಿತಿ ಕಡಿಮೆ ಇದ್ದಂಥ ಪಕ್ಷದಲ್ಲಿ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಕಂಪನಿ ಇಶ್ಯೂ ಮಾಡುವುದರ ಬಗ್ಗೆ ಯೋಚನೆ ಹರಿಸುತ್ತದೆ. When the company faces over-capitalized situation, redemption of preference shares will be opted for. ಕಂಪನಿ ತನ್ನ ಬಳಿಯಲ್ಲಿರುವಂತಹ ಕ್ಯಾಪಿಟಲ್ ಅನ್ನು ಲಾಭದಾಯಕವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇದ್ದಂಥ ಪಕ್ಷದಲ್ಲಿ ಅಂತಹ ಸಿಚುವೇಶನ್ ಅನ್ನು ಓವರ್ ಕ್ಯಾಪಿಟಲೈಸ್ಡ್ ಸಿಚುವೇಶನ್ ಅಂತ ಕರಿತೇವೆ. ಅಂತಹ ಓವರ್ ಕ್ಯಾಪಿಟಲೈಸ್ಡ್ ಸಿಚುವೇಶನ್ ನಲ್ಲಿ ಕಂಪನಿ ಹಾದು ಹೋಗುವಾಗ ಕಂಪನಿ ಏನು ಮಾಡಬಹುದು ಅಂತ ಹೇಳಿದ್ರೆ, ಈ ಕ್ಯಾಪಿಟಲ್ ಅನ್ನು ಅದು ಹಿಂದಕ್ಕೆ ಕೊಡಬಹುದು. ಯಾವ ಕ್ಯಾಪಿಟಲ್ ಅನ್ನು ಅದು ಲಾಭದಾಯಕವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇದ್ದಂಥ ಹೆಚ್ಚುವರಿ ಕ್ಯಾಪಿಟಲ್ ಅನ್ನು ಅದು ಹಿಂದಕ್ಕೆ ಕೊಡಬಹುದು. ಹಾಗಾಗಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕಂಪನಿ ಆಪ್ಟ್ ಮಾಡಬಹುದು. ಏನು ಹೇಳುತ್ತೆ ಕಂಪನೀಸ್ ಆಕ್ಟ್ 2013? ದ ಪ್ರೊವಿಷನ್ಸ್ ಆಫ್ ಕಂಪನೀಸ್ ಆಕ್ಟ್ ಆಫ್ 2013. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ at its option may issue redeemable preference shares not exceeding 20 years of maturity from the date of issue, that too when its articles of association permits. ಪ್ರತಿಯೊಂದು ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ಆ ಕಂಪನಿಗಳು 20 ವರ್ಷ ಮೆಚುರಿಟಿ ಅವಧಿಗಿಂತ ಕಡಿಮೆ ಅವಧಿಯ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಇಶ್ಯೂ ಮಾಡಬಹುದು. ಅದು ಯಾವಾಗ ಅಂತ ಹೇಳಿದ್ರೆ, ಆ ಕಂಪನಿಯ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನು ಅದಕ್ಕೆ ಒಪ್ಪಿಗೆ ಕೊಟ್ಟಿರಬೇಕು. ಒಪ್ಪಿಗೆ ಕೊಡಲಿಲ್ಲ ಅಂತಾದರೆ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಈ ವಾಕ್ಯವನ್ನು ಇನ್ನೊಂದು ರೀತಿಯಲ್ಲಿಯೂ ಕೂಡ ಅರ್ಥ ಮಾಡಿಕೊಳ್ಬಹುದು. ಏನು ಅಂತ ಹೇಳಿದ್ರೆ, ಎ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ cannot issue a redeemable preference shares exceeding a maturity of 20 years. 20 ವರ್ಷಕ್ಕೂ ಮೇಲ್ಪಟ್ಟು ಮೆಚುರಿಟಿ ಇರುವಂತಹ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಕಂಪನಿ ಇಶ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಯಾವುದೇ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ನ ಮ್ಯಾಕ್ಸಿಮಮ್ ಮೆಚುರಿಟಿ ಪೀರಿಯಡ್ ಎಷ್ಟಿರಬಹುದು ಅಂತ ಕೇಳಿದ್ರೆ 20 ವರ್ಷವಾಗಿರುತ್ತೆ. 20 ವರ್ಷಕ್ಕಿಂತ ಮೇಲಿನ ಅವಧಿಯ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಕಂಪನಿ ಇಶ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಏನು ಹೇಳುತ್ತೆ ಕಂಪನೀಸ್ ಆಕ್ಟ್ ಆಫ್ 2013? Section 55 of the Companies Act of 2013, it has listed out certain provisions relating to the redemption of preference shares. ಯಾವುದಾದ್ರೂ ಒಂದು ಕಂಪನಿ ತನ್ನ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡಬೇಕು ಅಂತ ಅದು ಬಯಸಿದ ಪಕ್ಷದಲ್ಲಿ ಸೆಕ್ಷನ್ 55 ಹೇಳುವಂತಹ ಎಲ್ಲ ಷರತ್ತುಗಳನ್ನು ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಎಲ್ಲ ಷರತ್ತುಗಳನ್ನು ಅದು ಪೂರೈಸಿರಬೇಕು. ಹಾಗಾದ್ರೆ ಯಾವುದೆಲ್ಲ ಷರತ್ತುಗಳು? ಒನ್ ಬೈ ಒನ್ ನಾವು ಕರೆಯೋಣ. ನಂಬರ್ 1, ಓನ್ಲಿ ಫುಲ್ಲಿ ಪೇಯ್ಡ್ ಶೇರ್ಸ್ ಆರ್ ಟು ಬಿ ರಿಡೀಮ್ಡ್. ಏನು ಸರ್ ಇದರ ಅರ್ಥ ಅಂತ ಹೇಳಿದ್ರೆ, ಶೇರ್ಸು ಪಾರ್ಟ್ಲಿ ಪೇಯ್ಡ್ ಇದ್ದಂಥ ಪಕ್ಷದಲ್ಲಿ ಅಂತಹ ಪಾರ್ಟ್ಲಿ ಪೇಯ್ಡ್ ಶೇರ್ಸುಗಳನ್ನು ರಿಡೀಮ್ ಮಾಡಲಿಕ್ಕೆ ಬರೋದಿಲ್ಲ. ಯಾವುದನ್ನು ರಿಡೀಮ್ ಮಾಡಬಹುದು? ಓನ್ಲಿ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ರಿಡೀಮ್ಡ್. ನಂಬರ್ 1 ಕಂಡೀಷನ್ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ಕೋತೀನಿ. ಓನ್ಲಿ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ರಿಡೀಮ್ಡ್. ನಂಬರ್ 2, ಶೇರ್ಸ್ ಆರ್ ಟು ಬಿ ರಿಡೀಮ್ಡ್ ಔಟ್ ಆಫ್ ದ ಪ್ರೊಸೀಡ್ಸ್ ಆಫ್ ದ ಫ್ರೆಶ್ ಇಶ್ಯೂ ಆರ್ ಫ್ರಮ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಆರ್ ಫ್ರಮ್ ಬೋತ್ ಅಂತ ಹೇಳಿದ್ರೆ, ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡುವಾಗ ಆ ರಿಡೀಮ್ ಮಾಡಬಹುದಾದಂಥ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಯಾವ ಮೊತ್ತದಿಂದ ಹಿಂದಕ್ಕೆ ಕೊಡಬಹುದು ಅಂತ ಹೇಳಿದ್ರೆ, ಬೈ ಮೇಕಿಂಗ್ ದ ಫ್ರೆಶ್ ಇಶ್ಯೂ, ಏನು ಹಣ ಬರುತ್ತೆ ಕಂಪನಿಗೆ ಹೊಸತಾಗಿ ಜನರಿಗೆ ಷೇರುಗಳನ್ನು ಇಶ್ಯೂ ಮಾಡುವುದರ ಮೂಲಕ ಏನು ಕಂಪನಿ ತನ್ನ ಬಳಿಗೆ ಹಣವನ್ನು ಪಡೆಯುತ್ತೆ, ಆ ಹಣವನ್ನು ಬಳಸುವುದರ ಮೂಲಕ ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡಬಹುದು. ಇಲ್ಲ ಅಂತಾದರೆ ಕಂಪನಿ ತನ್ನ ಬಳಿಯಲ್ಲಿ ಇರುವಂತಹ ಡಿವಿಸಿಬಲ್ ಪ್ರಾಫಿಟ್ಸ್ಗಳನ್ನು ಬಳಸಿ ರಿಡೀಮ್ ಮಾಡಬಹುದು.
ಇಲ್ಲ ಅಂತಾದರೆ ಇವು ಎರಡನ್ನೂ ಕೂಡ ಬಳಸಿ ಕಂಪನಿ ರಿಡೀಮ್ ಮಾಡ್ಬೋದು. ಹಾಗಾದರೆ ಎರಡನೇ ಕಂಡೀಷನ್ನು ನಮಗೆ ಗೊತ್ತಾಯಿತು. ಎರಡನೇ ಕಂಡೀಷನ್ ಏನು ಹೇಳುತ್ತೆ ಅಂತ ಹೇಳಿದರೆ, ಕಂಪನಿಗಳು ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡುವಾಗ ದೇ ಕ್ಯಾನ್ ಯುಟಿಲೈಸ್ ದ ಮನಿ ದಟ್ ಇಟ್ ರಿಸೀವ್ಸ್ by making the fresh issue to the public, or it can make use of the divisible profits which are already available in the company, or both. ಎರಡನ್ನೂ ಕೂಡ ಬಳಸ್ಕೊಳ್ಬಹುದು. ಓಕೆ, ಮೂರನೇ ಕಂಡೀಷನ್ಗೆ ಹೋಗೋಣ, ಮೂರನೇ ಪ್ರೊವಿಷನ್ಗೆ ನಾವು ಹೋಗೋಣ. When the shares are redeemed out of divisible profits, the nominal amount redeemed from the divisible profit must be transferred to capital redemption reserve account. This is interesting. ಏನು ಹೇಳುತ್ತೆ ಅಂತ ಹೇಳಿದರೆ, ಶೇರ್ಸ್ಗಳನ್ನು ರಿಡೀಮ್ ಮಾಡುವಾಗ, ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ಗಳನ್ನು ರಿಡೀಮ್ ಮಾಡುವಾಗ ಕಂಪನಿ ನಾಮಿನಲ್ ಅಮೌಂಟ್ ಎಷ್ಟು ರಿಡೀಮ್ ಮಾಡುತ್ತೆ, ಕ್ಯಾಪಿಟಲ್ನ ಬಾಬ್ತು ಎಷ್ಟು ರಿಡೀಮ್ ಮಾಡುತ್ತೆ, ಆ ಮೊತ್ತವನ್ನು ಅದು ಎಲ್ಲಿಯಾದರೂ ಡಿವಿಸಿಬಲ್ ಪ್ರಾಫಿಟ್ನಿಂದ ಬಳಸಿದೆ ಅಂತಾದ ಪಕ್ಷದಲ್ಲಿ, ನೆನಪಿಟ್ಟುಕೊಂಡು ಬಿಡಿ, ಡಿವಿಸಿಬಲ್ ಪ್ರಾಫಿಟ್ಸ್ನಿಂದ ಬಳಸಿದೆ ಅಂತಾದ ಪಕ್ಷದಲ್ಲಿ ಆ ಮೊತ್ತವನ್ನು ಅದು ಖಂಡಿತವಾಗಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಫ್ರೆಶ್ ಇಶ್ಯೂ ಕ್ಯಾನ್ ಬಿ ಮೇಡ್ ಎಟ್ ಪಾರ್, ಪ್ರೀಮಿಯಂ ಆರ್ ಡಿಸ್ಕೌಂಟ್. ಏನು ಪ್ರೊಸೀಡ್ಸ್ ಆಫ್ ದ ಫ್ರೆಶ್ ಇಶ್ಯೂ ಅಂತ ನಾನು ಏನು ಹೇಳಿದೆ, ಆ ಪ್ರೊಸೀಡ್ಸ್ ಆಫ್ ದ ಫ್ರೆಶ್ ಇಶ್ಯೂ ಪಡೀಲಿಕ್ಕೆ ಏನು ಕಂಪನಿ ಇಶ್ಯೂ ಮಾಡುತ್ತೆ ಪಬ್ಲಿಕ್ಕಿಗೆ ಷೇರುಗಳನ್ನು, ಆ ಷೇರುಗಳನ್ನು ದೇ ಕ್ಯಾನ್ ಇಶ್ಯೂ ಎಟ್ ಪಾರ್, ದೇ ಕ್ಯಾನ್ ಇಶ್ಯೂ ಎಟ್ ಪ್ರೀಮಿಯಂ ಆರ್ ಎಟ್ ಡಿಸ್ಕೌಂಟ್. ನಿಮಗೆ ಗೊತ್ತಿದೆ ಪ್ರಾಯಶಃ ಪಾರ್ಗೆ ಇಶ್ಯೂ ಮಾಡುವುದಂದ್ರೆ ಏನು, ಪ್ರೀಮಿಯಂಗೆ ಇಶ್ಯೂ ಮಾಡುವುದಂದ್ರೆ ಏನು, ಡಿಸ್ಕೌಂಟ್ಗೆ ಇಶ್ಯೂ ಮಾಡುವುದು ಅಂದರೆ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. 10 ರೂಪಾಯಿ ಶೇರನ್ನು ಇಫ್ ದ ಕಂಪನಿ ಇಸ್ ಗೋಯಿಂಗ್ ಟು ಇಶ್ಯೂ ಫಾರ್ ₹10 ಓನ್ಲಿ, ಇಟ್ ಈಸ್ ಇಶ್ಯೂಯಿಂಗ್ ಎಟ್ ಪಾರ್. 10 ರೂಪಾಯಿ ಶೇರನ್ನು ಇಫ್ ದ ಕಂಪನಿ ಇಸ್ ಗೋಯಿಂಗ್ ಟು ಇಶ್ಯೂ for ₹12, it is issued at premium. 10 ರೂಪಾಯಿ ಶೇರನ್ನು if the company is going to issue for ₹9, then it is issued at discount ಅಂತ ಅರ್ಥ. Let us move to the next one. Redemption of preference shares may be made at par or at premium but not at discount. ಬಹಳ ಮುಖ್ಯವಾದಂಥದ್ದು. When the company is going to redeem the preference shares, ಪ್ರೀಮಿಯಂಗೆ ರಿಡೀಮ್ ಮಾಡಬಹುದು, ಪಾರ್ಗೆ ರಿಡೀಮ್ ಮಾಡಬಹುದು, ಬಟ್ ಡಿಸ್ಕೌಂಟ್ಗೆ ರಿಡೀಮ್ ಮಾಡಲಿಕ್ಕೆ ಆಗೋದಿಲ್ಲ. ಡಿಸ್ಕೌಂಟ್ಗೆ ರಿಡೀಮ್ ಮಾಡುವ ಹಾಗೆ ಇಲ್ಲ, ಸೆಕ್ಷನ್ 55 ಹೇಳುತ್ತೆ. ಅಂದರೆ ನೀವು 10 ರೂಪಾಯಿ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸನ್ನು ರಿಡೀಮ್ ಮಾಡ್ತೀರಿ ಅಂತಾದರೆ ನೀವು 10ಕ್ಕೆ 10 ರೂಪಾಯಿ ವಾಪಸ್ ಕೊಡ್ಬೋದು, 10ಕ್ಕೆ 12 ರೂಪಾಯಿ ನೀವು ವಾಪಸ್ ಕೊಡ್ಬೋದು. ದಟ್ ಇಸ್ ಕಾಲ್ಡ್ ರಿಡಂಪ್ಷನ್ ಅಟ್ ಪ್ರೀಮಿಯಂ ಅಂತ ಅರ್ಥ. ಅದೇ 10 ರೂಪಾಯಿ ಶೇರನ್ನು 10ಕ್ಕಿಂತ ಕಡಿಮೆ ಬೆಲೆಗೆ ಡಿಸ್ಕೌಂಟ್ಗೆ ನೀವು ರಿಡೀಮ್ ಮಾಡುವ ಪ್ರಶ್ನೆ ಹೇಳೋದಿಲ್ಲ. Let us go to the next one. When the preference shares are redeemed at premium, ಪ್ರೀಮಿಯಂಗೆ ರಿಡೀಮ್ ಮಾಡಿದಾಗ the premium on redemption must be utilized from the balance in the security premium account. If the security premium account is not available or the balance is insufficient to pay the premium on a redemption, then for the balance divisible profit is to be used. Let us learn it again. ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸುಗಳನ್ನು ಪ್ರೀಮಿಯಂಗೆ ನಾವು ರಿಡೀಮ್ ಮಾಡಿದಾಗ ಏನು ನಾನು ಪ್ರೀಮಿಯಂ ಆನ್ ರಿಡಂಪ್ಷನ್ ಕೊಡ್ತಾ ಇದ್ದೇನೆ, ಹೆಚ್ಚುವರಿಯಾಗಿ ನಾನು ಏನು ಕೊಡ್ತಾ ಇದ್ದೇನೆ, ಆ ಪ್ರೀಮಿಯಂ ಆನ್ ರಿಡಂಪ್ಷನ್ ಅನ್ನು ನಾನು ಫಸ್ಟು ಕಂಪನಿಯ ಬಳಿಯಲ್ಲಿ ಎಲ್ಲಿಯಾದರೂ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಉಂಟು ಅಂತಾದರೆ ಅದರಿಂದಲೇ ನಾನು ಅದನ್ನು ಕೊಡಬೇಕಾಗ್ತದೆ. ಪ್ರೀಮಿಯಂ ಆನ್ ರಿಡಂಪ್ಷನ್ ಅನ್ನು ಕಂಪನಿಯ ಬಳಿಯಲ್ಲಿ ಇಲ್ಲ, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇಲ್ಲ, ಬ್ಯಾಲೆನ್ಸ್ ಇದ್ರೂ ಕೂಡ ಕಡಿಮೆ ಬ್ಯಾಲೆನ್ಸ್ ಇದೆ ಅಂತಾದ ಪಕ್ಷದಲ್ಲಿ ಎಷ್ಟು ಬ್ಯಾಲೆನ್ಸ್ ಕಡಿಮೆ ಬಿದ್ದಿದೆ ಆ ಕಡಿಮೆ ಬಿದ್ದ ಬ್ಯಾಲೆನ್ಸ್ನ ಬಾಬ್ತು ಡಿವಿಸಿಬಲ್ ಪ್ರಾಫಿಟ್ ಅನ್ನು ಬಳಸ್ಕೊಳ್ಬಹುದು. ಒಟ್ಟಾರೆ ಹೇಳುವುದು ಅಂತಾದರೆ ನಮ್ಮ ಡಿವಿಸಿಬಲ್ ಪ್ರಾಫಿಟ್ ಅನ್ನು ಸೆಕೆಂಡ್ ಪ್ರಿಫರೆನ್ಸ್ ಆಗಿ ನಾನು ಬಳಸ್ಕೊಳ್ಬೇಕು ಸೆಕ್ಯೂರಿಟಿ ಪ್ರೀಮಿಯಂ ಇದ್ದಾಗ. ಯಾವುದನ್ನು ಕೊಡಲಿಕ್ಕೆ? ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕೊಡಲಿಕ್ಕೆ. ನನ್ನ ಬಳಿಯಲ್ಲಿ ಪ್ರೀಮಿಯಂ ಆನ್ ರಿಡಂಪ್ಷನ್ ಕೊಡಲಿಕ್ಕೆ ಸೆಕ್ಯೂರಿಟಿ ಪ್ರೀಮಿಯಂನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತಾದ ಪಕ್ಷದಲ್ಲಿ ನೀವು ಡಿವಿಸಿಬಲ್ ಪ್ರಾಫಿಟ್ ಅನ್ನು ಬಳಸ್ಕೊಳ್ಳಲೇಬೇಕಾಗ್ತದೆ. ಬೇರೆ ಯಾವ ಮಾರ್ಗ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಅರ್ಥ ಮಾಡ್ಕೊಂಡಿದ್ದೀರಂತ ಎಣಿಸ್ಕೊಳ್ತೇನೆ. ಮುಂದುವರಿತಾನೆ. ಮುಂದಿನ
ಭಾಗಕ್ಕೆ ನಾನು ಹೋಗ್ತೇನೆ. Let us now study redemption of preference shares from the proceeds of a fresh issue of shares. This is one of the methods of redeeming the preference shares. ನಮ್ಗೆ ಗೊತ್ತಿದೆ ಅದು. The company, in order to redeem its preference shares, may issue new equity shares or preference shares. ಕಂಪನಿ ಪ್ರೊಸೀಡ್ಸ್ ಆಫ್ ದ ಫ್ರೆಶ್ ಇಶ್ಯೂ ಅನ್ನು ಬಳಸಿ ರಿಡೀಮ್ ಮಾಡುವಾಗ ಅದು ಹೊಸ ಷೇರುಗಳಾಗಿ ಈಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡಬಹುದು, ಅಥವಾ ಮತ್ತೊಮ್ಮೆ ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಹೊಸ ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಇಶ್ಯೂ ಮಾಡಬಹುದು. ಒಟ್ಟಾರೆ ಇದರ ಮೂಲ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕಂಪನಿ ವಿಲ್ ಹ್ಯಾವ್ ದ ಇಂಟೆನ್ಷನ್ ಟು ರಿಸೀವ್ ಕ್ಯಾಶ್ so that it can make the redemption possible. According to section 52 of the Companies Act of 2013, the securities account is to be utilized for the following purposes. ನಾನು ಈಗ ತಾನೇ ಹೇಳಿದೆ, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅನ್ನುವಂತಹ ಶಬ್ದವನ್ನು ನಾನು ಬಳಸಿದೆ. ಈ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಕಂಪನಿಯ ಬಳಿಯಲ್ಲಿ ಉಂಟು ಅಂತಾದರೆ ಅದನ್ನು ನಿರ್ದಿಷ್ಟವಾದಂತಹ ಕೆಲವು ಉದ್ದೇಶಗಳಿಗೆ ಮಾತ್ರ ಬಳಸಿಕೊಳ್ಳಬೇಕು. ಹಾಗಾಗಿ ಇಟ್ಸ್ ಅ ವೆರಿ ವಂಡರ್ಫುಲ್ ಎಕ್ಸಾಂಪಲ್ ಫಾರ್ ಅ ಪ್ರಾಫಿಟ್ ವಿಚ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಡಿವಿಸಿಬಲ್ ಪ್ರಾಫಿಟ್. ಯಾವುದು? ಸೆಕ್ಯೂರಿಟಿ ಪ್ರೀಮಿಯಂ. ಸರಿ, ಯಾವುದಕ್ಕೆಲ್ಲ ಬಳಸ್ಕೊಳ್ಬಹುದು ಅನ್ನುವಂಥದ್ದನ್ನು ಸೆಕ್ಷನ್ 52 ಹೇಳುತ್ತೆ. ಒಂದನೇದು, ಟು ಇಶ್ಯೂ fully paid bonus shares to the company, to the members, ಮೆಂಬರುಗಳಿಗೆ ಫುಲ್ಲಿ ಪೇಯ್ಡ್ ಬೋನಸ್ ಶೇರ್ಸ್ ಅನ್ನು ಇಶ್ಯೂ ಮಾಡೋದಕ್ಕೆ ಬಳಸ್ಕೊಳ್ಬಹುದು. ಟು ರೈಟ್ ಆಫ್ ದ ಎಕ್ಸ್ಪೆನ್ಸಸ್, ಕಮಿಷನ್ ಆರ್ ಡಿಸ್ಕೌಂಟ್ ಇನ್ ಕನೆಕ್ಷನ್ ವಿತ್ ದ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ದ ಕಂಪನಿ. ಸೆಕ್ಯೂರಿಟೀಸ್ ಅನ್ನು ಇಶ್ಯೂ ಮಾಡುವಾಗ ಕಂಪನಿಗೆ ಏನಾದರೂ ಎಕ್ಸ್ಪೆನ್ಸಸ್ ಆಗಿರಬಹುದು, ಕಮಿಷನ್ ಕೊಡಬೇಕಾಗಿ ಬಂದಿರಬಹುದು, ಡಿಸ್ಕೌಂಟ್ ಕೊಟ್ಟದ್ದಿದ್ದ ಪಕ್ಷದಲ್ಲಿ ಏನು ಆ ಖರ್ಚುಗಳು ಏನಿವೆ ಆ ಖರ್ಚುಗಳನ್ನು ರೈಟ್ ಆಫ್ ಮಾಡುವುದಕ್ಕೆ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ನ ಬ್ಯಾಲೆನ್ಸ್ ಅನ್ನು ಬಳಸ್ಕೊಳ್ಬಹುದು. ಟು ರೈಟ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನು ರೈಟ್ ಆಫ್ ಮಾಡುವುದಕ್ಕೂ ಕೂಡ ಸೆಕ್ಯೂರಿಟೀಸ್ ಪ್ರೀಮಿಯಂ ಅನ್ನು ಕಂಪನಿ ಬಳಸ್ಕೊಳ್ಬಹುದು. ಇನ್ ಆರ್ಡರ್ ಟು ಫೆಸಿಲಿಟೇಟ್ ದ ಬೈಬ್ಯಾಕ್ ಆಫ್ ಶೇರ್ಸ್ ಬೈ ದ ಕಂಪನಿ ತನ್ನ ಷೇರುಗಳನ್ನು ಬೈಬ್ಯಾಕ್ ಮಾಡುವುದಕ್ಕೋಸ್ಕರ ಅದು ಸಾಧ್ಯ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಪ್ರೀಮಿಯಂ ಅನ್ನು ಬಳಸ್ಕೊಳ್ಬಹುದು. ಟು ಪ್ರೊವೈಡ್ ಫಾರ್ ದ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಡಿಬೆಂಚರ್ಸ್. ಬಹಳ ಮುಖ್ಯ ಇದು. ಏನಂತ ಹೇಳಿದೆ? ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಡಿಬೆಂಚರ್ಸ್ ಅನ್ನು ಕೊಡೋದಕ್ಕೋಸ್ಕರ ಕೂಡ ಸೆಕ್ಯೂರಿಟಿ ಪ್ರೀಮಿಯಂ ಅನ್ನು ಬಳಸ್ಕೊಳ್ಬಹುದು ಅಂಡರ್ ಸೆಕ್ಷನ್ 52. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. This is the method that we have already discussed. You can redeem the preference shares from the proceeds of the fresh issue, from the divisible profits, or from both. We have already discussed it. Let us now study why and when the company will opt for the redemption from the proceeds of the fresh issue. ಯಾವಾಗ ಕಂಪನಿ ಪ್ರೊಸೀಡ್ಸ್ ಆಫ್ ದ ಫ್ರೆಶ್ ಇಶ್ಯೂ ಅನ್ನು ಬಳಸುತ್ತೆ ಅನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗೋಣ. ನಂಬರ್ 1, if the company wishes to reduce its paying burden of a fixed dividend, and if the company wants to raise capital, it may resort to the fresh issue of equity shares, replacing the already existing preference shares. We know that preference shareholders will have to be paid dividend on a regular basis. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗಳಿಗೆ ರೆಗ್ಯುಲರ್ ಆಗಿ ಡಿವಿಡೆಂಡ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಕಂಪನಿಗಿದೆ. ಅಂದರೆ ಫಿಕ್ಸ್ಡ್ ಒಬ್ಲಿಗೇಷನ್ ಪ್ರತಿ ವರ್ಷವೂ ಕೂಡ ಡಿವಿಡೆಂಡ್ನ ರೂಪದಲ್ಲಿ ಕಂಪನಿಗೆ ಬೀಳುತ್ತೆ. ಹಾಗಾಗಿ ಈ ಫಿಕ್ಸ್ಡ್ ಬರ್ಡನ್ ಆಫ್ ಪೇಯಿಂಗ್ ಡಿವಿಡೆಂಡ್ ಪ್ರಿಫರೆನ್ಸ್ ಶೇರ್ಸ್ನ ಮೇಲೆ ಏನು ಕೊಡಲಿಕ್ಕಿದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೋಸ್ಕರ ಕಂಪನಿ ಏನು ಮಾಡ್ಬೋದು ಅಂತ ಹೇಳಿದರೆ, ಕಂಪನಿ ಆ ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಹಿಂದಕ್ಕೆ ಕೊಟ್ಟು ಅದರ ಬದಲಿಗೆ ಈಕ್ವಿಟಿ ಶೇರ್ಸ್ಗಳನ್ನು ಅದರ ರಿಪ್ಲೇಸ್ಮೆಂಟ್ ಕ್ಯಾಪಿಟಲ್ ಆಗಿ ಮಾಡಬಹುದು. ರಿಪ್ಲೇಸ್ಮೆಂಟ್ ಕ್ಯಾಪಿಟಲ್ ಕಡಿಮೆ ಆಗೋದಿಲ್ಲ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ಯಾನ್ಸಲ್ ಆಗಿ ಅದರ ಸ್ಥಾನವನ್ನು ಈಕ್ವಿಟಿ ಶೇರ್ ಕ್ಯಾಪಿಟಲ್ ತುಂಬಿಸ್ತವೆ. ಈ ಒಂದು ಕಾರಣ ಇರಬಹುದು. ಇನ್ ಅಡಿಷನ್ ಟು ದಿಸ್, ಇಫ್ ದ ಕಂಪನಿ ಹ್ಯಾಸ್ ಆನ್ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇನ್ ದ ಡಿವಿಸಿಬಲ್ ಪ್ರಾಫಿಟ್ ಟು ರಿಡೀಮ್ ದ ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ, ಇಟ್ ಮೇ ರಿಸಾರ್ಟ್ ಟು ದ ಇಶ್ಯೂಯಿಂಗ್ ಆಫ್ ಫ್ರೆಶ್ ಶೇರ್ಸ್. ಕಂಪನಿಯ ಬಳಿಯಲ್ಲಿ ಡಿವಿಸಿಬಲ್ ಪ್ರಾಫಿಟ್ನಲ್ಲಿರುವಂತಹ ಮೊತ್ತ ಪೂರ್ಣ ಪ್ರಮಾಣದಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ, ಕಡಿಮೆ ಬಿದ್ದಿದೆ ಅಂತ ಆದ ಪಕ್ಷದಲ್ಲಿ ಏನು ಬ್ಯಾಲೆನ್ಸ್ ಕಡಿಮೆ ಬಿದ್ದಿದೆ ಅದರ ಬಾಬ್ತು ಈಕ್ವಿಟಿ ಶೇರ್ಸ್ ಅನ್ನು ಕಂಪನಿ ಇಶ್ಯೂ ಮಾಡಬಹುದು.
As the company gets cash from the fresh issue, its liquidity position becomes good. ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ನು ಉತ್ತಮಗೊಳ್ಳುತ್ತೆ ಕಂಪನಿ ಹೊಸ ಷೇರುಗಳನ್ನು ನಗದಿಗೆ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದಾಗ. ಈ ಮೂರು ಕಾರಣಗಳು ಬಹಳ ಪ್ರಮುಖವಾದ ಕಾರಣ ಆಗಿಬಿಡ್ತವೆ ಯಾವುದಕ್ಕೆ? ಫ್ರೆಶ್ ಇಶ್ಯೂ ಮಾಡೋದಕ್ಕೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಈ ಎಲ್ಲ ಸಂದರ್ಭದಲ್ಲಿ ನಾನು ಡಿವಿಸಿಬಲ್ ಪ್ರಾಫಿಟ್ ಅನ್ನು ಹಲವಾರು ಬಾರಿ ಬಳಸಿದೆ. ಏನ್ ಸರ್ ಇದು ಡಿವಿಸಿಬಲ್ ಪ್ರಾಫಿಟ್ ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಪ್ರಾಯಶಃ ಹುಟ್ಕೊಳ್ಳುತ್ತೆ. ಲೆಟ್ ಅಸ್ ನೌ ಸ್ಟಡಿ ವಾಟ್ ಈಸ್ ಡಿವಿಸಿಬಲ್ ಪ್ರಾಫಿಟ್. ದ ಪ್ರಾಫಿಟ್ಸ್ ಅವೈಲಬಲ್ ಇನ್ ದ ಕಂಪನಿ, ಕಂಪನಿಯಲ್ಲಿ ಇರುವಂತಹ ಲಾಭವೇ, ನಾಟ್ ಡಿಸ್ಟ್ರಿಬ್ಯೂಟೆಡ್, ಇನ್ನೂ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಹಾಗೆ ಇಟ್ಟುಕೊಂಡಿದ್ದೇವೆ, ದಟ್ ಈಸ್ ರಿಟೈನ್ಡ್. ನೆನ್ಪಿಟ್ಟುಕೊಳ್ಳಿ, ರಿಟೈನ್ಡ್ ಅರ್ನಿಂಗ್ ಅಂತ ನಾವೇನು ಕರಿತೀವಿ ಅದು, ವಿಚ್ ಈಸ್ otherwise available for distribution as dividend among shareholders is called divisible profits. ಅಂತ ಹೇಳಿದ್ರೆ ಡಿವಿಡೆಂಡ್ ಆಗಿ ಕೊಡದೆ ಮುಂದೆ ಎಲ್ಲಿಯಾದರೂ ಅದನ್ನು ಡಿವಿಡೆಂಡ್ ಆಗಿ ಕೊಡ್ತೇವೆ ಅಂತ ಹೇಳಿಕೊಂಡು ಇವತ್ತು ಕೊಡದೆ ಕಂಪನಿ ತನ್ನ ಬಳಿಯಲ್ಲಿ ಇಟ್ಟುಕೊಂಡಂತಹ ಲಾಭವನ್ನು ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ನಾವು ಕರಿತೇವೆ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ದ್ಯಾಟ್ ಪೋರ್ಷನ್ ಆಫ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ನಾಟ್ ಡಿಕ್ಲೇರ್ಡ್ ಆಸ್ ಡಿವಿಡೆಂಡ್. ಡಿಕ್ಲೇರ್ ಮಾಡದೆ, ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡದೆ ಕಂಪನಿ ತನ್ನ ಬಳಿಯಲ್ಲಿ ಇಟ್ಟುಕೊಂಡಂತ ಲಾಭ ವಿಚ್ ಈಸ್ ರಿಟೈನ್ಡ್ ಇನ್ ದ ಬಿಸಿನೆಸ್ ಇಸ್ ಕಾಲ್ಡ್ ಡಿವಿಸಿಬಲ್ ಪ್ರಾಫಿಟ್. ದಿಸ್ ಪ್ರಾಫಿಟ್ ಈಸ್ ಆಲ್ಸೋ ಕಾಲ್ಡ್ ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್ಸ್. ಇದನ್ನು ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್ಸ್ ಅಂತ ಸಹ ನಾವು ಕರಿತೇವೆ. ಲೆಟ್ ಅಸ್ ಮೂವ್ ಟು ದ ಎಕ್ಸಾಂಪಲ್ಸ್ ಫಾರ್ ಡಿವಿಸಿಬಲ್ ಪ್ರಾಫಿಟ್ಸ್. ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನಾನು ಇಲ್ಲಿ ಲೀಸ್ಟ್ ಮಾಡಿದ್ದೇನೆ, ನೀವು ಇದನ್ನು ಗಮನಿಸಬಹುದು. ಯಾವುದೆಲ್ಲ ಡಿವಿಸಿಬಲ್ ಪ್ರಾಫಿಟ್ ನ ಉದಾಹರಣೆಗಳಾಗಿರ್ತವೆ ಅಂತ ಹೇಳಿದ್ರೆ, ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್ ಗೊತ್ತಿದೆ ನಮಗೆ, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್. ರಿಮೆಂಬರ್, ಸರ್ಪ್ಲಸ್ ಇನ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್, ನಾರ್ಮಲಿ it will carry credit balance given on to the liability side of the balance sheet. Investment fluctuation fund, workmen's compensation fund, insurance fund, contingency reserve, provision for doubtful debts, provision for taxation. Let me tell you again. General reserve, reserve fund, dividend equalization fund, profit and loss account balance, credit balance, investment fluctuation fund, workmen's compensation fund, insurance fund, contingency reserve, provision for doubtful debts, and provision for taxation. Let me move to the next one. The examples for the profits which are not considered as divisible profits. Divisible profit ಅಲ್ಲ, ಇವುಗಳನ್ನು ನಾನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೆಲ್ಲ ಅಂತ ಕೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ ಅವುಗಳು, ಆದರೂ ಅವುಗಳನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕ್ಯಾಪಿಟಲ್ ರಿಸರ್ವ್, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್, ಡಿಬೆಂಚರ್ ರಿಡಂಪ್ಷನ್ ಫಂಡ್ ಆರ್ ಸಿಂಕಿಂಗ್ ಫಂಡ್. ಈ ನಾಲ್ಕರಲ್ಲಿ ನಮ್ಮ ಈ ಚಾಪ್ಟರ್ನಲ್ಲಿ ಎಲ್ಲಿಯಾದರೂ ಉಪಯೋಗಕ್ಕೆ ಬರುವುದು ಅಂತಾದರೆ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್, ದಟ್ ಟು ಮೇಕ್ ದ ಪೇಮೆಂಟ್ ಆಫ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಐ ಹೋಪ್ ಇಲ್ಲಿಯವರೆಗೆ ನಿಮಗೆ ಈ ಚಾಪ್ಟರ್ನ ಥಿಯರಿ ಅರ್ಥ ಆಗಿದೆ ಅಂತ ಭಾವಿಸ್ಕೋತೀನಿ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಜರ್ನಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡಬೇಕು, ಯಾವ ಜರ್ನಲ್ ಎಂಟ್ರೀಸ್ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸುವ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.